ಮನಗೂಳಿ ಕೆನರಾ ಬ್ಯಾಂಕ್ನಲ್ಲಿ ಭಾರಿ ದರೋಡೆ ಸಂಭವಿಸಿದೆ. 59 ಕೆಜಿ ಚಿನ್ನಾಭರಣ 5.20 ಲಕ್ಷ ನಗದು ದೋಚಿ ಪರಾರಿಯಾಗಿದ್ದಾರೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಎನ್ನುವಂತಹ ಪ್ರದೇಶ. ಮೊದಲು ಬ್ಯಾಂಕ್ ಕಿಟಕಿಯ ಕಂಬಿ ಮುರಿದು ಒಳಗೆ ನುಗ್ಗಿದ್ರು. ಬೀದರ್ ದರೋಡೆಯ ಬೆನ್ನಲ್ಲೇ ಇದು ಅತಿ ಭಯಾನಕ ದರೋಡೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಎಂಬಲ್ಲಿ ನಡೆದಿದೆ. ಮೊದಲು ಬ್ಯಾಂಕ್ ಕಿಟಕಿಯ ಕಂಬಿ ಮುರಿದು ಒಳಗೆ ನುಗ್ಗಿತ್ತು. ಬಳಿಕ ಸೇಫ್ ಲಾಕರ್ ಒಳಗಿನ ಕಬ್ಬಿಣದ ಬಾಗಿಲು ಕಂಬಿ ಕಟ್ ಮಾಡಿದ್ದಾರೆ. ಪ್ರೊಫೆಷನಲ್ ದರೋಡೆಕೋರರು ಅನ್ಸುತ್ತೆ. ಕಬ್ಬಿಣದ ಟ್ರೆಜರಿಯಲ್ಲಿದ್ದಂತಹ ಚಿನ್ನಾಭರಣ ನಗದನ್ನ ದೋಚಿ ಕಾಲ್ ಕಿತ್ತಿದ್ದಾರೆ. ಗುರುತು ಸಿಗದಂತೆ ಸಿಸಿ ಕ್ಯಾಮೆರಾದ ಎನ್ವಿಆರ್ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಮನಗೂಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂಬಂಧಪಟ್ಟ ದರೋಡೆಕೋರರನ್ನ ಹಿಡಿಯೋದಕ್ಕೆ 8 ವಿಶೇಷ ತನಿಖಾ ತಂಡಗಳನ್ನ ಪೊಲೀಸ್ ಇಲಾಖೆ ರಚನೆ ಮಾಡಿಕೊಂಡಿದೆ. ಮನಗೂಳಿ ಕೆನರಾ ಬ್ಯಾಂಕ್ನಲ್ಲಿ ಭಾರಿ ದರೋಡೆ. ಆ ದರೋಡೆಯಲ್ಲಿ 59 ಕೆಜಿ ಚಿನ್ನಾಭರಣ 5.20 ಲಕ್ಷ ನಗದನ್ನ ದೋಚಿಕೊಂಡು ಕೈ ಕೊಡುಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪ್ರದೇಶದಲ್ಲಿ ಈ ದರೋಡೆ ನಡೆದಿರುವಂತಹದ್ದು. ಸೊ ಈ ಹಿಂದೆ ಬೀದರ್ನಲ್ಲಿ ATM ದರೋಡೆ ನಡೆದಿತ್ತು. ಆ ATMನಲ್ಲಿದ್ದಂತಹ ಅಷ್ಟು ಹಣಗಳನ್ನು ತಾನು ತಂದಿದ್ದ ಚೀಲದಲ್ಲಿ ಹಾಕ್ಕೊಂಡು ನಿರ್ಭಯನಾಗಿ ಹಾಡ ಹಗಲೇ 2 ವೀಲರನ್ನು ಸ್ಟಾರ್ಟ್ ಮಾಡ್ಕೊಂಡು ಅಕ್ಕಪಕ್ಕದಲ್ಲಿ ಪ್ರತಿರೋಧಿಸಲು ಬರುವವರಿಗೆ ಗನ್ ತೋರಿಸಿ ಹೆದರಿಸಿ 4-6 ಸಿಗ್ನಲ್ಗಳಲ್ಲಿ ಆರಾಮಾಗಿ ಸಿಗ್ನಲ್ ಬರೋವರೆಗೂ ಕೂಡ ಕಾದು ನಿಂತು ಪರಾರಿಯಾಗಿದ್ದ ಪ್ರಕರಣ ಒಂದಿತ್ತು, ದರೋಡೆ ಪ್ರಕರಣ. ಆ ಪ್ರಕರಣದ ನಂತರ ಸಾಕಷ್ಟು ದರೋಡೆ ಪ್ರಕರಣಗಳಾಯಿತು. ಈಗ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಈ ದರೋಡೆ ಪ್ರಕರಣ ನಿಜಕ್ಕೂ ಕೂಡ ರಾಜ್ಯ ಪೊಲೀಸ್ ಇಲಾಖೆಯನ್ನೇ ಪ್ರಶ್ನೆ ಮಾಡುವಂತೆ ಕಾಣುತ್ತಿದೆ. ಅಂದರೆ ಆ ಅರ್ಥದಲ್ಲಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಿಕ್ಲಿ ಪಾಪ್ಯುಲೇಟೆಡ್, ಅಂದರೆ ಜನ ಹೆಚ್ಚಾಗಿರ್ತಕ್ಕಂಥ ಪ್ರದೇಶ. ಸೊ ಅಲ್ಲೇ ಈ ತರಹದೊಂದು ದರೋಡೆ ನಡೀತಾ ಎನ್ನುವಂತಹದ್ದು. ನಮಸ್ಕಾರ, ನಾನು ಮನಗೂಳಿ ಪಟ್ಟಣದ ಶಿವನಗೌಡ ಬುದ್ಧಿಕೊಂಡ ಕೆನರಾ ಬ್ಯಾಂಕಿನ ಒಂದು ಗ್ರಾಹಕ. 26ನೇ ತಾರೀಕಿಗೆ ಕೆನರಾ ಬ್ಯಾಂಕ್ ಕಳುವಾಗಿದೆ ಮನಗೂಳಿಯಲ್ಲಿ. ಆದ ಕಾರಣ ಪೊಲೀಸ್ ಸಿಬ್ಬಂದಿಯವರು ಮಾನ್ಯ SP ಸಾಹೇಬರು 8 ತಂಡಗಳ ಎಲ್ಲ ಓಡಾಡಿಸಿ ಮಾಡಿ ಒಂದು ಕ್ಲಿಯರಿಟಿ ಕೊಡ್ತಾರೆ. 53 ಕೋಟಿ ರೂಪಾಯಿ 26 ಲಕ್ಷ ಬ್ಯಾಂಕ್ ಚಿಲ್ಲರ್ ಐತಿ, 7 ಲಕ್ಷ 6 ಲಕ್ಷ ರೂಪಾಯಿ ಕ್ಯಾಶ್. ಇದು ಇಷ್ಟು ದಿನ ಆದರೂ ಒಂದು ಕ್ಲಿಯರಿಟಿ ಕೊಟ್ಟರ. ಇಲ್ಲಿ ಮನಗೂಳಿ ಪಟ್ಟಣ ಸುತ್ತಮುತ್ತ ಯರ್ನಾಳ ಇರ್ಬೋದು, ನಂದ್ಯಾಳ ಇರ್ಬೋದು, ಹತ್ತರಕಾಳು ಇರ್ಬೋದು, ಹುಬ್ಳಿ ಇರ್ಬೋದು, ಉತ್ನಾಳ ಇರ್ಬೋದು, ಎಲ್ಲರೂ ಇಲ್ಲೇ ಇರ್ತಾರ. ದೇಶದಾಗ ಅತಿ ಹೆಚ್ಚಿನ ಅಮೌಂಟ್ ಕಳುವಾಗ್ಯದಂದ್ರೂ ತಪ್ಪಾಗಲಿಕ್ಕಿಲ್ಲ. ಈ ಲೆಕ್ಕಕ್ಕೆ ನಮ್ಗೆ ಈ ಗ್ರಾಹಕರು ಭಾಳ ಅಂದ್ಕೊಂಡ್ರ ಅತಿ ಶೀಘ್ರದಲ್ಲಿ ನಾವು ಒಂದು ಸ್ವಲ್ಪ ಏನಾರೆ ಮಾಡ್ತಾರ ಮನೋಭಾವನ ನಾವು ಇಟ್ಟೆವು. ಆದಷ್ಟು ಬೇಗ ಅವ್ರಿಗೆ ಪರಿಹಾರ ಒದಗಿಸ್ಕೊಡ್ಲಿ. ಇದ್ರಾಗ ನ್ಯಾಷನಲೈಸ್ ಬ್ಯಾಂಕ್ ಮನಗೂಳಿ ಒಂದೇ. ಇದ್ರಾಗ ಅವ್ರು ಇಟ್ಟಿದ್ರು ಅವ್ರಿಗೇನು ತಪ್ಪಲ್ಲ, ಗ್ರಾಹಕರು. ಇವರು ಇದು ಇಡಬೇಕಾಗಿತ್ತು, ಏನು ಗಣ್ಮ್ಯಾನ ಏನಾರ ಸೇಫ್ಟಿ ಇಡಬೇಕಾಗಿತ್ತು. ಆ ವಿಷಯಕ್ಕೆ ಅವ್ರಿಗೆ ಮುಂದೆ ಎಚ್ಚರಿಕೆಯಿಂದ ಇರ್ಬೇಕಂತ ನನ್ನ ಭಾವನೆ ಅದ. ಅದಕ್ಕೆ ಅತಿ ಶೀಘ್ರದಲ್ಲೇ ಇದು ಎಲ್ಲಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಗೌರ್ಮೆಂಟ್ ಮತ್ತು ಅದಕ್ಕೆ ಎಲ್ಲರಿಗೂ ಜಲ್ದಿ ಒದಗಿಸ್ಕೊಡ್ಬೇಕು. ನಾನು ನಮಸ್ಕಾರ, ನಾನು ಮನಗೂಳಿ ಪಟ್ಟಣದ ಶಿವನಗೌಡ ಬುದ್ಧಿಕೊಂಡ ಕೆನರಾ ಬ್ಯಾಂಕಿನ ಒಂದು ಗ್ರಾಹಕ. 26ನೇ ತಾರೀಕಿಗೆ ಕೆನರಾ ಬ್ಯಾಂಕ್ ಕಳುವಾಗಿದೆ ಮನಗೂಳಿ. 26/5/2025 ಮನಗೂಳಿಯಲ್ಲಿರುವಂತಹ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ದಿನಾಂಕ 24, 25 4 ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ. 23ನೇ ತಾರೀಕು ಸಾಯಂಕಾಲದ ಹೊತ್ತು ಎಲ್ಲ ಲಾಕ್ ಮಾಡಿ ಹೋಗಿರ್ತಾರೆ. 25ನೇ ತಾರೀಕು ಅವರ ಪ್ಯೂನು ಕ್ಲೀನಿಂಗಿಗೆ ಅಂತ ಬಂದಾಗ ಶಟರ್ಸ್ ಲಾಕ್ ಕಟ್ ಆಗಿರೋದು ಗಮನಕ್ಕೆ ಬರುತ್ತೆ. ತದನಂತರ ಪೊಲೀಸ್ ಇಲಾಖೆಯ ಮಾಹಿತಿಯನ್ನು ಕೊಡ್ತಾರೆ. ಸೊ ಪರಿಶೀಲಿಸಿದಾಗ ಯಾರೋ ಕಳ್ಳರು ಬ್ಯಾಂಕನ್ನೆಗೆ ಬಂದುಬಿಟ್ಟು ಕಳ್ಳತನ ಮಾಡ್ಕೊಂಡು ಹೋಗಿರುವಂಥದ್ದು ಗಮನಕ್ಕೆ ಬರುತ್ತೆ. ಸೊ ಅವರು ಟೋಟಲ್ ಇವ್ಯಾಲ್ಯೂಯೇಟ್ ಇವಾಗ ಮಾಡಿದ್ದಾರೆ. ಇವ್ಯಾಲ್ಯೂಯೇಟ್ ಮಾಡಿದ್ರಲ್ಲಿ ಸುಮಾರು 59 kg ಗೋಲ್ಡು ಕಳ್ಳತನ ಆಗಿದೆ. ಈ ಬಂಗಾರ ಈ ಲೋನಿಗೆ ಅಂತಂತೇಳಿ ಜನರು ಬಂಗಾರ ಅಡವಿಟ್ಟು ದುಡ್ಡನ್ನು ತೆಗೆದುಕೊಂಡದ್ದು ಅಂತಂತ ಹೇಳಿದ್ದಾರೆ. ಈಗಾಗಲೇ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಕರಣವನ್ನು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ಳಲು 8 ತಂಡಗಳನ್ನು ರಚಿಸಲಾಗಿದೆ. ಇನ್ವೆಸ್ಟಿಗೇಷನ್ ಪ್ರೋಗ್ರೆಸಿವ್ ಆಗಿದೆ ಮತ್ತು ಆದಷ್ಟು ಬೇಗನೆ ಆರೋಪಿಗಳನ್ನು ಬಂಧಿಸಿ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಹೆಚ್ಚು ಜನಸಂಖ್ಯೆ ಅಥವಾ ಜನದಟ್ಟಣೆ ಪ್ರದೇಶಗಳಲ್ಲಿ ATM ಅಥವಾ ಒಂದು ರೀತಿಯ ಆಡಂಬರ ಮನೆಗಳಿರುವಂತಹ ಜಾಗದಲ್ಲಿ ಹೆಚ್ಚು ನೈಟ್ ಬೀಟು, ಹಗಲು ಬೀಟು ಎಲ್ಲವೂ ಕೂಡ ಇರಬೇಕು. ಇದು ಅಲ್ಲಿನ ಜನರ ಇತ್ತೀಚೆಗಿನ ಆಗ್ರಹವೂ ಕೂಡ ಆಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.